ಹಾಯ್ ಎವ್ರಿಯನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ರಾಮಾಯಣ ಮೂವಿಯಿಂದ ಅದರ ಟ್ರೈಲರ್ ರಿಲೀಸ್ ಆಗಿದೆ. ಫಸ್ಟು ಟ್ರೈಲರ್ ನೋಡ್ಕೊಂಡು ಲಾಸ್ಟಿಗೆ ಅದ್ರ ಬಗ್ಗೆ ಮಾತಾಡೋಣ. ಮಾನ್ಸ್ಟರ್ ಮೈಂಡ್ ಇದನ್ನ ಪ್ರೊಡ್ಯೂಸ್ ಮಾಡ್ತಿರೋದು ಯಶ್ ಸರ್ ಜೊತೆಗೆ ನಮಿತ್ ಮಲ್ಹೋತ್ರಾ ಅವರು ಇಬ್ಬರು ಸೇರಿ ಪ್ರೊಡ್ಯೂಸ್ ಮಾಡ್ತಾ ಇರೋದು. ರಾಜಾಧಿರಾಜ ರಾವಣ ಕಾಸ್ಟ್ಯೂಮ್ ಸಕ್ಕತ್ತಾಗಿದೆ. ಅವರು ನೋಡಿದ್ರೆ ಅನ್ಸುತ್ತೆ ಶಿವನ್ ಬರ್ತಾರೆ. ದೇವಲೋಕ, ಕಾಸ್ಟ್ಯೂಮ್ ಭೂಲೋಕ, ಪಾತಾಳಲೋಕ, ಮೂರು ಲೋಕಗಳಲ್ಲೂ ಇನ್ನು ನನ್ನದೇ ಸಾಮ್ರಾಜ್ಯ. ಎಸ್ ಸರ್ ವಾಯ್ಸ್ ಡಬ್ಬಿಂಗ್ ಸಕ್ಕತ್ತಾಗಿ. ರಾವಣ ರಾಜ್ಯ. ಸೃಷ್ಟಿಗೆ ಸಂಕಷ್ಟ ಒದಗಿದಾಗಲೆಲ್ಲ ಮಹಾವಿಷ್ಣು ಸ್ವತಃ ಅವತರಿಸಿ ಅದನ್ನು ರಕ್ಷಿಸಿದ್ದಾನೆ. ನನ್ನ ಜ್ಯೇಷ್ಠ ಪುತ್ರ ರಾಮನ್ ಎಂಟ್ರಿ ಈಗ. ರಣವೀರ್ ಕಪೂರ್ ಆಸ್ ರಾಮ. ಲೋಕ ಕಲ್ಯಾಣಕ್ಕಾಗಿ ನನ್ನ ಅಂತ್ಯವೇ ಆದರೂ ಜಟಾಯು. ಅದಕ್ಕೆ ನಾನು ಸಿದ್ಧ. ನಾನು ನಿರ್ಧರಿಸಿ ಆಗಿದೆ. ಒಬ್ಬ ಪುತ್ರನಾಗಿ ನನ್ನ ತಂದೆ ಕೊಟ್ಟ ಮಾತನ್ನು ಪಾಲಿಸುವುದು ನನ್ನ ಕರ್ತವ್ಯ. ನಿನಗೆ 14 ವರ್ಷಗಳ ವನವಾಸ. ವಿವಾಹದ ವೇಳೆಯಲ್ಲಿ ನೀವು ನನಗೆ ಕೊಟ್ಟ ಮಾತು ಮರೆತು ಬಿಟ್ಟಿರಾ? ನಮ್ಮಿಬ್ಬರ ವಿಧಿಯೂ ಒಂದೇ. ಆ ವಿಧಿ ಲಿಖಿತ ಏನೇ ಆಗಿರಲಿ ನನಗೆ ಸಾಯಿ ಪಲ್ಲವಿ ಆಸ್ ಸೀತಾ. ಸಕ್ಕತ್ತೊಳ್ಳೆ ಕ್ಯಾಸ್ಟ್, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಸೀತಾ. ಜನಸ್ಥಾನದ ರಾಜಕುಮಾರಿ ಶೂರ್ಪಣಖಿ. ಅವಳು ತಮ್ಮಲ್ಲಿ ಭರವಶಳಾಗಿದ್ದಾಳೆ. ನಿನ್ನ ಸೇಡು ತೀರಿಸಿಕೊಳ್ಳುವುದು ನಿಶ್ಚಿತ ಶೂರ್ಪಣಖಿ. ರಕುಲ್ ಪ್ರೀ ರಾಮನ as ಮೃತ್ಯು ಶೂರ್ಪಣಖಿ. ಘೋರವಾಗಿರುವುದು ಅಪಮಾನ, ಗುಡ್ ಕ್ಯಾಸ್ಟಿಂಗ್. ಘನಘೋರವಾಗಿರುವುದು. ರಾವಣ 3 ಲೋಕದ ಅಧಿಪತಿಯಾದರೆ ಆ 3 ಲೋಕಗಳ ಸಾಕ್ಷಿಯಾಗಿ ಅವನನ್ನು ವಧಿಸುತ್ತೇನೆ. ನನ್ನ ಸೀತೆಯನ್ನು ನಾನು ಮರಳಿ ಕರೆತರುತ್ತೇನೆ. ಇದು ರಾಮನ ಯುಗದ ಆರಂಭ. ಟ್ರೈಲರ್ ಮುಗೀತು. ಟ್ರೈಲರಲ್ಲಿ ಮೇಯ್ನಾಗಿ ಮಾತಾಡೋದಾದರೆ ಎಸ್ ಸರ್
ರಣಬೀರ್ ಕಪೂರ್ ಆ್ಯಂಡ್ ಸಾಯಿ ಪಲ್ಲವಿ ಆ್ಯಸ್ ಸೀತಾ 3 ಜನನು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದ್ರ ಜೊತೆಗೆ ಬಾಕಿ ಬೇರೆಯವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮೇನಾಗಿ ಮಾತಾಡೋದಾದರೆ ಇವ್ರು 3 ಜನ ಸಖತ್ತಾಗಿ ಆ್ಯಕ್ಟಿಂಗ್ ಆಗಿದೆ. ಮತ್ತು CGI VFX ಸಖತ್ತಾಗಿ ಅವರು ಸಾವಿರ ಕೋಟಿ ಖರ್ಚು ಮಾಡಿರೋದು ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಆ ರೀತಿ CGI VFX ವರ್ಕ್ ನಡೆದಿದೆ. ಇನ್ನು ಟ್ರೈಲರ್ ಬಗ್ಗೆ ಮಾತಾಡೋದಾದರೆ 4 ನಿಮಿಷ 10 ಸೆಕೆಂಡ್ ಟ್ರೈಲರ್ ಕಟ್ ಮಾಡಿದ್ದಾರೆ. ಪ್ರತಿಯೊಂದು ಕಟ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಟೋರಿ ಆ್ಯಸ್ ಯೂಸ್ವಲ್ ಎಲ್ಲರಿಗೂ ಗೊತ್ತಿರೋದ್ರಿಂದ ಸ್ಟೋರಿ ಕಂಪ್ಲೀಟಾಗಿ ಟ್ರೈಲರಲ್ಲೇ ನಮಗೆ ಗೊತ್ತಾಗುತ್ತೆ ಏನು ಸ್ಟೋರಿ ಇರೋದು ಅಂತ. ಸೊ ಎಲ್ಲರಿಗೂ ಗೊತ್ತಿರೋದ್ರಿಂದನೇ ಅವರು ಟ್ರೈಲರಲ್ಲೇ ಸ್ಟೋರಿ ತೋರಿಸ್ಬಿಟ್ಟಿದ್ದಾರೆ. ಸೊ ಇವ್ರಿಗೆ ಮೇಯ್ನಾಗಿ ಏನು ತೋರಿಸ್ಬೇಕಾಗಿರೋದಂದರೆ ವಿಜುವಲ್ ಯಾವ ರೀತಿಯಲ್ಲಿ ವಿಜುವಲ್ ಎಫೆಕ್ಟನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ, ಪ್ಲಸ್ ಸ್ಕ್ರೀನ್ ಪ್ಲೇ ಯಾವ ರೀತಿಯಲ್ಲಿ ತೆಗ್ದಿದ್ದಾರೆ, ಇದೇ ಆ ಡೈರೆಕ್ಟರ್ಸ್ಗೆ ಮೇಯ್ನಾಗಿ ಮ್ಯಾಟ್ರ್ ಆಗೋದು. ಸೊ ಇದರ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಮೇಯ್ನಾಗಿ ವಿಜುವಲ್ ಅಂತೂ ಸಖತ್ತಾಗಿದೆ. CGI VFX ಶಾರ್ಟ್ಸ್ ಎಲ್ಲ ಸಖತ್ತಾಗಿದೆ. ಸ್ಕ್ರೀನ್ ಪ್ಲೇ ಹೆಂಗಿದೆ ಅಂದರೆ ಮೂವಿ ರಿಲೀಸ್ ಆದ್ಕೊಳ್ಳೇ ಗೊತ್ತಾಗೋದು. ಸೊ ಇದೇ ದಿವಾಳಿಗೆ ಮೂವಿ ರಿಲೀಸ್ ಇದೆ, ನೋಡೋಣ ಹೆಂಗಿರುತ್ತೆ ಅಂತ. ಥ್ಯಾಂಕ್ ಯು.